ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ 20ಕ್ಕೂ ಅಧಿಕ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ. ಹಿರಿಯ ಚಲನಚಿತ್ರ ನಟ ನಿರ್ದೇಶಕ ಎಸ್ ನಾರಾಯಣ ವಿಶ್ವಾಸ. ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 20ಕ್ಕೂ ಅಧಿಕ ಸ್ಥಾನಗಳು ಬರುವ ವಿಶ್ವಾಸವಿದೆ ಎಂದು ಹಿರಿಯ ಚಲನಚಿತ್ರ ನಟ ನಿರ್ದೇಶಕ ಎಸ್ ನಾರಾಯಣ ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ಪರವಾಗಿ ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ಬಸವಕಲ್ಯಾಣ ನಗರದ ಮುಖ್ಯ ರಸ್ತೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪಾದಯಾತ್ರೆ ನಡೆಸಿ ಪ್ರಚಾರ ನಡೆಸಿ ಮತಯಾಚಿಸಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಜನ ಉತ್ಸುಕತೆಯಲ್ಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರು ತುಂಬಾ ಖುಷಿಯಾಗಿದ್ದಾರೆ. ಬಡವರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ದೇಶದಾದ್ಯಂತ ಬರ ಎದುರಾದರೂ ಸಹ ರಾಜ್ಯದ ಜನರು ಬರದ ಬರೆ ಇಲ್ಲದೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿಯೂ ಸಹ ಅಧಿಕಾರಕ್ಕೆ ಬರಲಿ ಎನ್ನುವುದು ಜನರ ನಿರ್ಧಾರವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮೋದಿ ಅಲೆ ಸೇರಿದಂತೆ ಯಾವುದೇ ಅಲೆ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಪಕ್ಷ ಜನರ ನಂಬಿಕೆ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿದೆ. ಜನರು ಬದಲಾವಣೆ ಬಯಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರ ಧರ್ಮಪತ್ನಿ ಸೋನಾಲಿ ವಿಜಯ್ ಸಿಂಗ್ ಹಾಗೂ ಕೆಪಿಸಿಸಿ ಸದಸ್ಯ ಮೊಹಮ್ಮದ್ ರೈಸೋದ್ದೀನ್, ಪ್ರಮುಖರಾದ ಸೈಯದ್ ಅಶ್ರಫ್ ಅಲಿ ಖಾದ್ರಿ, ರವಿ ಬೋರಾಳೆ, ಮಿನಾಜ್ ನವಾಬ್, ಪೃಥ್ವಿಗಿರಿ ಗೋಸ್ವಾಮಿ, ಸವಿತಾ ಕಾಂಬ್ಳೆ, ನಿತ್ಯಾನಂದ್ ಮಂಟಾಳ್ಕರ್, ಜಬಿ ನವಾಜ್ ಸೇರಿದಂತೆ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತುಂಬ ಚೆನ್ನಾಗಿದೆ ಸರ್. ಜನ ಎಲ್ಲ 7ನೇ ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ವೋಟ್ ಹಾಕೋದಕ್ಕೆ. ಕಾಂಗ್ರೆಸ್ ವೋಟ್ ಹಾಕೋದಕ್ಕೆ ಎಲ್ಲ ಉತ್ಸಾಹರಾಗಿದೆ. ಮತ್ತು ಸ್ಟೇಟಲ್ಲಿ ಎಲ್ಲೆಲ್ಲಿ ಹೋಗಿದೆ ಸರ್? ನಾನು ಚಾಮರಾಜನಗರದಿಂದ ಕಂಪ್ಲೀಟ್ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ಕ್ಷೇತ್ರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಿತ್ರದುರ್ಗ, ಶಿವಮೊಗ್ಗ, ಬಾಗಲಕೋಟೆ, ಗುಲ್ಬರ್ಗ, ಜೀವರ್ಗಿ, ಇಲ್ಲಿಗೆ ಬಂದಿದ್ದೀನಿ ಇವಾಗ. ಎಷ್ಟು ಬರೋದು ಸರ್ ಈ ಸಲ? 20 ದಾಟುತ್ತೆ ಸರ್. ಜನಗಳ ಉತ್ಸಾಹ ನೋಡ್ತಿದ್ರೆ ಬದಲಾವಣೆ ಬಯಸ್ತಾ ಇದ್ದಾರೆ. 10 ವರ್ಷ ಒಂದು ಸರ್ಕಾರ ನಡೆದಿದೆ ಕೇಂದ್ರದಲ್ಲಿ. 10 ವರ್ಷ ಆ ಸರ್ಕಾರ ಏನೇನು ಮಾಡಿದೆ, ಎಷ್ಟು ಅನ್ಯಾಯ ಮಾಡಿದೆ, ಎಷ್ಟು ಸುಳ್ಳು ಹೇಳಿದೆ, ಎಷ್ಟು ನಾವು ಯಾಮಾರಿದ್ದೀವಿ ಎಲ್ಲ ಅರ್ಥ ಆಗಿದೆ ಈಗ. ಸೊ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನೂ ಸುಭದ್ರವಾಗಿರುತ್ತೆ ದೇಶ. ಯಾಕೆಂದರೆ ಯಾರೂ ಕೂಡ ಏನು ಕೊಟ್ಟ ಮಾತನ್ನು ಯಾವುದೂ ಉಳಿಸ್ಕೊಂಡಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 1.5 ತಿಂಗಳಲ್ಲಿ ಎಲ್ಲ ಕೊಟ್ಟ ಮಾತನ್ನು ನಡೆಸ್ಕೊಟ್ಟು ಸುಭದ್ರವಾದ ಸರ್ಕಾರ ಆಗಿದೆ. ಜನಗಳಿಗೆ ತುಂಬ ಮೆಚ್ಚುಗೆ ಆದಂಥ ಸರ್ಕಾರ ಆಗಿದೆ. ಜನಗಳು 5 ಗ್ಯಾರಂಟಿಗಳಿಂದ ಇವತ್ತು ನಮ್ಮ ದೇಶದಲ್ಲಿ ಬರ ಇದ್ದರೂ ಕೂಡ ಆ ಬರೆ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅನ್ನೋದು ಎಲ್ಲರ ನಿರ್ಧಾರ ಆಗಿದೆ. ಸರ್, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ? ತಾವು ಓಡಾಡ್ತಾ ಇದ್ರಿ. ಹೌದು ಸರ್, ಭಾಳ ಜನ ಬಡವರು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ ಸರ್. ಭಾಳಷ್ಟು ಜನ ವಯಸ್ಸಾದವರು ಅವ್ರಿಗೆ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ. ಆದರೆ ಇದನ್ನು ಒಂದು ಸಂಪಾದನೆ ಅಂತ ಅಂದ್ಕೊಂಡು ನೆಮ್ಮದಿಯಾಗಿದ್ದಾರೆ ಸರ್. ಎಷ್ಟೋ ಜನ ತಾಯಿಯಂದರು ಮಗಳನ್ನು ಮದುವೆ ಮಾಡಿಕೊಟ್ಟು ಆ ಮಗಳನ್ನ ನೋಡೋಕ್ಕಾಗದೆ 7-8 ವರ್ಷ ಅವ್ರ ಮನೇಲಿ ಇದ್ದಿದ್ದಾರೆ. ಈಗ ಮಗಳನ್ನ ನೋಡೋಕ್ಕೆ ಬಸ್ಸಲ್ಲಿ ಓಡಾಡ್ತಿದ್ದಾರೆ. ಆ ಮಗಳು ತಾಯಿನ ನೋಡೋಕ್ಕೆ ಬಸ್ಸಲ್ಲಿ ಓಡಾಡ್ತಿದ್ದಾಳೆ. ಎಷ್ಟು ಚಾಮರಾಜನಗರದಲ್ಲಿ ಒಂದು ಹೆಂಗಸು 40 ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಆಸೆ ಇತ್ತಂತೆ. ದುಡ್ಡು ಅಡ್ಜಸ್ಟ್ ಆಗಲಿಲ್ಲ. ಈಗ 2 ಸಲ ಹೋಗಿ ಬಂದಿದ್ದಾಳೆ. ಅಂದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಸಣ್ಣ ಸಣ್ಣ ಬಯಕೆಗಳು, ಸಣ್ಣ ಸಣ್ಣ ಆಸೆಗಳು, ಇವೆಲ್ಲ ಈ ಸರ್ಕಾರದಿಂದ ಈಡೇರ್ತಾ ಇದೆ. ನೆಮ್ಮದಿಯಾಗಿದ್ದಾರೆ ಎಲ್ಲರೂ ಕೂಡ. ಅಂದರೆ ಈ ಬಾರಿ BJPಯಲ್ಲಿ ಮೋದಿ ಅಲೆ ಮತ್ತು ಹಿಂದುತ್ವ ಅಲೆ ಕಾಣ್ತಾ ಇದ್ದಾನೆ ಸರ್. ಅಲೆ ಇತ್ತು ಸರ್ ಹೋದ ಸಲ. ಎಲ್ಲ ದೊಡ್ಡ ಅಲೆ ಬರುತ್ತೆ, ಎಲ್ಲ ಅವ್ರು ಹೇಳಿದ್ದೆಲ್ಲ ಮಾಡಿದ್ರು, ನಂಬಿದ್ರು. ಇವಾಗೆಲ್ಲ ಅಲೆ ಎಲ್ಲ ಇಲ್ಲ ಸರ್. ಅಲೆ ಎಲ್ಲ ಒಂದು ಸಲ ನಂಬ್ತಾರೆ ಸರ್. ಅಲ್ಲ, ನಂಬಿಕೆ ಉಳಿಸ್ಕೊಂಡ್ರೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಸರ್. ನಂಬಿಕೆ ಉಳಿಸ್ಕೊಂಡಿಲ್ಲ ಇವರು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಎಲ್ಲ ಆಸೆ ಪಡ್ತಿದ್ದಾರೆ. ಥ್ಯಾಂಕ್ ಯು.